ಗೌಡ್ರೆ ಮಧುರವ್ರೆ ನನ್ನ ಕ್ಷಮಿಸ್ಬಿಡಿ. ಯಾಕೆ ಗೌಡ್ರೆ ನೀವೇನ್ ತಪ್ಪು ಮಾಡಿದಿರಾ? ಆ ಊರ್ ಗೌಡ್ರು ನಿಮ್ ಮಟ್ಟಿಗೆ ಬಂದು ಬಾಗ್ಲಾಕೊಂಡ್ಬಿಟ್ಟಿದ್ರಂತೆ. ಗೌಡ್ರೆ ಮಧುರವ್ರೆ ಮೊದ್ಲು ನನಗೂ ಕೇಳಿ ತಡ್ಕೊಳ್ಳಾರ್ದಷ್ಟು ಗಾಬರಿ ಆಗ್ಬಿಟ್ಟಿತ್ತು. ಆಮೇಲೆ ಸತ್ಯ ಗೊತ್ತಾಯ್ತಲ್ಲ, ಎಲ್ಲ ಸರಿ ಹೋಯ್ತು. ಯಾರ್ಯಾರ್ದು ಮಾತು ಕೇಳಿ ನನ್ ಮೇಲೆನೆ ಅನುಮಾನ ಪಟ್ಟಿದ್ರಾ? ಮಧುರವ್ರು ಎಂತ ಮಾತು ಅಂತ ಆಡ್ರಿ ಬಿಡ್ತು ಅನ್ನಿ. ನನಗ ನಿಮ್ಮೆಲ್ಲ ಶಾನ ನಂಬಿಕ ಅದ, ಆದ್ರ ಊರ್ ಗೌಡ್ರ ಮೇಲೆ ನಂಬಿಕ ಇಲ್ಲ ಅನ್ನಿ. ಒಂದ್ ವೇಳೆ ಆ ಊರ್ ಗೌಡ್ರು ಆ ತರದವ್ರು ಆಗಿದ್ರು ತಾವ್ರೆ ಹೂ ಕೆಸರಲ್ಲಿದ್ರು ಕೆಸರಾಗಲ್ಲ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ತಾನೇ ಮುಡಿಬೇಕು ಅನ್ಕೊಂಡ್ರದು. ತಾವ್ರವು ಕಂಡ್ರೆ ನನಗೂ ಶಾನೆ ಆಸೆ ನೀ ಮುಡಿಯಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಅವನಿ. ಆದ್ರೂ ಏನಾದ್ರು ನಿಮ್ಗೆ ನನ್ ಮೇಲೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ರಿ? ಮಧುರವ್ರೆ ಯಾವುದೋ ಒಂದು ಕೆಟ್ಟಗಳಗ ಆಗೋಯ್ತು, ಮರ್ತು ಬಿಡಿ. ಇನ್ನೊಂದ್ಸತ ಆ ಥರ ಆಗದಿರೋ ಥರ ನಾನು ನೋಡ್ಕತ್ತೀನಿ. ಏನು ನನ್ ಮನೆ ಬಾಗಿಲ್ ಕಾಯ್ತೀರಾ? ಅಲ್ಲ ರೀ, ನಿಮ್ಗೆ ಗೌಡ್ರ ಬಗ್ಗೆ ಏನ್ ಗೊತ್ತು ಅಂತ ಅವ್ರ ಮೇಲೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಮಧುರವ್ರ ಪುನಃ ಊರ್ ಗೌಡ್ರನ್ ಬಗ್ಗೆ ಕೇಳಬೇಡಿ. ನನ್ನ ಮನ್ಸಲ್ಲಿ ಮಲಗಿರೋ ಸಿಂಹ ಎದ್ದು ಕೂತು ಬಿಡ್ತದೆ. ಶ್ರೀ ರಾಮಚಂದ್ರ ಗೌಡ್ರೆ, ಕಣ್ಣು ಮುಂದೆ ದೊಣ್ಣ ತರ ನಿಂತೀನಿ, ಅದೇನು ಹೇಳು? ಊರ್ ಜನ ಎಲ್ಲ ಊರ್ ಗೌಡ್ರು ಸರಿ ಇಲ್ಲ ಅಂತ ಮಾತಾಡ್ಕೋತಿದ್ರು. ಇದಕ್ಕೆ ಮಧುರವ್ರೆ ಆ ಊರ್ ಗೌಡ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋದು. ಗೌಡ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ. ಪಾರು ಸಡನ್ ಆಗಿ ಊರ್ ಗೌಡ್ರು ಸರಿ ಇಲ್ಲ ಅಂತ ಊರ್ ಜನರು ಯಾವ ಆಧಾರದ ಮೇಲೆ ಮಾತಾಡ್ತಿದ್ದಾರೆ? ನೀವು ಜಾನಿ ಅವ್ರನ್ನ ಕೇಳ್ಬೇಕು. ಜಾನಿನಾ? ಅವ್ರ ಬಗ್ಗೆ ಏನ್ ಗೊತ್ತಂತೆ? ಅದೆಲ್ಲ ಗೊತ್ತಿಲ್ಲ ಮಧುರ ಅವ್ರೆ, ಆದ್ರೆ ಊರ್ ಜನ ಎಲ್ಲ ಮಾತಾಡ್ಕೋತಿದ್ರು. ಜಾನಿ ಅವ್ರ ಹತ್ರ ಊರ್ ಗೌಡ್ರದ್ ಯಾವ್ದೋ ಸಿಡಿ ಇದ್ದದಂತೆ. ಸಭಾಸಣ್ಣಪ್ಪನವ್ರೆ, ಕೊನೆಗೂ ಚಕ್ರವ್ಯೂಹನ ಬೇರ್ಸಿ ಊರ್ ಗೌಡ್ರು ಬಂಡವಾಳನ ಬಯಲು ಮಾಡಕ ಕಾನೂನು ಕೈಗೆ ತಗೊಂಡ್ರಲ್ಲ, ಇವತ್ತು ನಾನು ನಿಮ್ಮನ್ನ ಮೆಚ್ಚಿದೆ ಶಿವ. ಗೌಡ್ರೆ ಜಾನಿಗ್ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದಾರೆ? ಸಿಡಿ ಬಿಡುಗಡೆ ಆದ್ಮೇಲೆ ಎಲ್ರಿಗೂ ಗೊತ್ತಾಯ್ತದಂತೆ. ಏನ್ ಗೌಡ್ರೆ ಹಿಂಗ್ ನಡ್ಕೊ ಬರ್ತಾ ಇದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ ಮುಂದೆ? ಇನ್ನೆಂಗ್ ನಡ್ಕೊಂಡ್ ಬರ್ಬೇಕಾಗಿತ್ತು? ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಮಾಡ್ಕೊಂಡು ನಡ್ಕೊಂಡ್ ಬರ್ಬೇಕಾಗಿತ್ತಾ? ಗೌಡ್ರೆ ಪಂಚ ಉಟ್ಕೊಂಡು ಹೋಗೋರು ಅಂತ ಸಾಹಸಕ್ ಮಾಡ್ಲೇಬಾರ್ದು. ಹಂಗೇನಾರ ಮಾಡ್ಬಿಟ್ರೆ ಜನ ಕೈಗೆ ಮೆಟ್ಟಕತ್ತಾರೆ. ಕತ್ತೆಗಾಗೋಷ್ಟು ವಯಸ್ಸಾಗಿದೆ, ಬುದ್ಧಿ ಮಾತ್ರ ಬೆಳಿಲೇ ಇಲ್ಲ ಅಲ್ವಾ? ನಿಮಗ್ ಬಾರಿ ಬುದ್ಧಿ ಇದೆ ಬಿಡಿ, ಅದಕ್ಕೆ ಊರ್ ತುಂಬಾ ನಿಮ್ದೇ ಸುದ್ದಿ. ಊರ್ ಗೌಡ ಅಂದ್ಮೇಲೆ ಜನ ಹತ್ ಮಾತಾಡ್ತಾರೆ, ಅದ್ ಕಾಮನ್ನು. ಗೌಡ್ರೆ ಜನ ಘನಾಂಧಾರಿ ಕೆಲಸ ಮಾಡ್ಯಾರ ಗೌಡ್ರು ಅಂತ ಮಾತಾಡ್ಕತಿಲ್ಲ. ಮತ್ತೆ ಯಾವ್ದೋ ನಿಮ್ ಸಿಡಿ ರಿಲೀಸ್ ಆಯ್ತದಂತೆ. ಯಾವ ಸಿಡಿ? ಏನ್ ಕತೆ? ಏನು ಗೊತ್ತೇ ಇಲ್ದಾರ ನಂಗೆ ಹೇಳೋದು ನೋಡು. ಗೌಡ್ರೆ ಮೀಸೆ ಬೆಳೆಸ್ಕೊಂಡವ್ರು ಗಂಜಿ ಕುಡಿದ ಮ್ಯಾಗೆ ಮೂತಿನ ಸರಿಯಾಗಿ ಒರೆಸ್ಕೋಬೇಕು. ಊರಿನ ಹಿರಿಕರಾಗಿ ನೀವೇ ಹಿಂಗ್ ಮಾತಾಡಿದ್ರೆ ಮಿಕ್ದವ್ರು ಏನನ್ನಲ್ಲ ಹೇಳಿ. ಅಯ್ಯಯ್ಯ, ನಾವು ಇಲ್ದೇ ಇರೋದು ಏನು ಹೇಳ್ತಿಲ್ಲ, ಊರವರೆಲ್ಲ ಮಾತಾಡ್ತಿರೋದೇ ಹೇಳ್ತಿರೋದು. ಅದು ಅಲ್ದೆ ಮಧುರ ಟೀಚರ್ ಗಂಟ ಅವನಲ್ಲ, ಅವನು ಗೌಡ್ರ ಸಿಡಿ ನಂತವದೆ, ಗೌಡ್ರ ಸಿಡಿ ನಂತವದೆ ಅಂತ ಊರು ತುಂಬಾ ಹೇಳ್ಕೊಂಡ್ ಇದ್ದಾನೆ. ಅವನ ಹತ್ರ ಯಾವ ಸಿಡಿನೂ ಇಲ್ಲ, ಸುಮ್ನೆ ನನ್ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಈ ರೀತಿ ಸುದ್ದಿಗಳನ್ನ ಹಬ್ಬಿಸ್ತಾಕೋತವನೆ. ಗೌಡ್ರೆ ಮೋಡ ಇಲ್ದೆ ಮಳೆ ಬರೋಕಿಲ್ಲ, ತೂತಿಲ್ದೆ ಮಡಕೆ ಸೋರಕಿಲ್ಲ. ಗೌಡ್ರೆ ನಾವು ನಿಮ್ ವಯಸ್ಸಿನಾಗೆ ಇಂಥ ಆಟಗಳು ಎಷ್ಟೋ ಆಡ್ಬಿಟ್ಟಿದೀವಿ, ಆದ್ರೆ ಅವಾಗ ನಮ್ಗೆ ಕ್ಯಾಮ್ರಾ ಭಯನೂ ಇರ್ಲಿಲ್ಲ, ಸಿಡಿ ಭಯನೂ ಇರ್ಲಿಲ್ಲ. ಈಗ ಯಾವ್ದು ಸಣ್ಣ ಸಣ್ಣ ಕ್ಯಾಮ್ರಾ ಬಂದ್ಬಿಟ್ಟವಂತೆ. ನೋಡ್ರೆ ಯಾವ್ದಕ್ಕೋಸಿ ಹುಷಾರಾಗಿರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.